ವೆಲ್ಕಮ್ ಟು ಶ್ವೇತಾ ರಾಘು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ರಿಲೇಟಿವಲ್ಲಿ ಒಬ್ಬರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾಯಿದ್ರು, ಹಾಗಾಗಿ ಹೊರಡಬೇಕಂತ ಎಲ್ಲ ಬೇಗ ಬೇಗ ರೆಡಿ ಆಗ್ತಾ ಇದ್ವಿ. ಒಂದೊಂದೇ ಕೆಲಸ ಮಾಡಿಕೊಂಡು ಈಗ ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಮಾಡಿಕೊಂಡು ನನ್ನ ಮಕ್ಕಳಿಗೆ ಹಾಗೆ ಹಾಲು ಕೊಟ್ಟೆ, ಅವರು ಕುಡಿತಾ ಇದ್ದಾರೆ. ಈಗೆಲ್ಲ ಕಾಫಿ ಕುಡ್ಕೊಂಡು ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಈಗ ನಾವು ರೆಡಿಯಾಗಿ ಸ್ನಾನ ಮಾಡಿ ಪೂಜೆ ಮಾಡಿ, ಯಾಕೆಂದರೆ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ಎಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ಹೊರಡಬೇಕಾಗಿತ್ತು ನಾವು. ನಮ್ಮ ಮನೆಯವರು ಬಂದರು ಕಾಫಿ ಕುಡಿಯೋದಕ್ಕೆ. ಈಗ ನಾನು ತಿಂಡಿಗೆ ಪಾಲಕ್ ಪನ್ನೀರು ಮತ್ತು ಚಪಾತಿ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರು ಚಪಾತಿ ಎಲ್ಲ ಮಾಡಿಬಿಟ್ಟು ನೋಡಿ ನನ್ನ ಮಕ್ಕಳಿಗೆ ಟಿಫನ್ಗೆ ಹಾಕ್ಕೊಟ್ಟಿದ್ದೆ, ತಿಂತ ಕೂತಿದ್ರು. ಅವರೆಲ್ಲ ಸ್ನಾನ ಮಾಡಿ ರೆಡಿಯಾಗಿದ್ದರು. ನಾನು ಹಾಗೆ ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ಎಲ್ಲ ರೆಡಿ ಆಗಿಬಿಟ್ಟು ಹೊರಡೋಣ, ಟೈಮಾಗಿ ಹೋಗ್ಬಿಟ್ಟಿದೆ ಅಂತ ಎಲ್ಲ ಹೊರಟಿದ್ದೀವಿ. ಹೊರಡೋಷ್ಟರೆಲ್ಲ ಆಗಲೇ 11 ಆಗೋಗ್ಬಿಟ್ಟಿತ್ತು. ನಾವು ಹೋದಾಗ ನೋಡಿ ಹೊರಡ್ತಾ ಇದ್ದೀವಿ. ನನ್ನ ಮಕ್ಕಳು ಅಲ್ಲಿ ಹಿಂದೆ ಕುತ್ಕೊಂಡ್ಬಿಟ್ಟು ನಾವು ಅವ್ರ ಜೊತೆ ಆಟಾಡ್ತೀವಿ, ಇವ್ರ ಜೊತೆ ಆಟಾಡ್ತೀವಿ ಅಂತ ಅವರಿಬ್ಬರು ಡಿಸ್ಕಷನ್ ಮಾಡ್ತಾ ಕೂತಿದ್ರು. ಎಲ್ಲಿದೆ ಮನೆ, ಏನು ಎತ್ತ ಅಂತ ಗೊತ್ತಲ್ವ, ಮಕ್ಕಳಂದರೆ ಒಂದಕ್ಕೆ 4 ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಮನೆಗೆ ಹೋದ್ಮೇಲೆ ಆಗ ಕತೆಗಳು ಹೇಳ್ತಾಯಿದ್ರು. ಫಸ್ಟ್ ಕತೆ ಆವಾಗಿಂದ ಸ್ಟಾರ್ಟ್ ಆಯಿತು. ಕರೆಕ್ಟ್ ಪೂಜೆ ಟೈಮ್ಗೆ ಹೋಗಿ ನಾವು ಕುತ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು, ಗೊತ್ತಲ್ವ ಎಲ್ಲ ರಿಲೇಟಿವ್ ಅಂದರೆ ಮೀಟ್ ಆಗಿರ್ತಾರೆ, ಎಲ್ಲ ಮಾತಾಡಿಸ್ಕೊಂಡು ಎಲ್ಲ ನೋಡಿ ನನ್ನ ಮಕ್ಕಳೆಲ್ಲ ಆಟಾಡ್ತಾ ಕೂತಿದ್ರು. ಅಲ್ಲಿ ಕೆಳಗಡೆ ಎಲ್ಲ ಊಟ ಮಾಡ್ಕೊಂಡು ಬಂದಮೇಲೆ ಹಾಗೆ ತುಳಸಿ ಹಬ್ಬ ಅಲ್ವ ಇವತ್ತು, ಹಾಗಾಗಿ ಬೇಗ ಬಂದುಬಿಟ್ವಿ ನಾವು ಮನೆಗೆ. ಸಂಜೆ ಆಗಿತ್ತಲ್ವ, ಎಲ್ಲ ಸಂಜೆ ದೀಪ ಹಚ್ಚಿ ಎಲ್ಲ ತುಳಸಿ ಹಬ್ಬದ ಪೂಜೆ ಎಲ್ಲ ಮಾಡಿ ಎಲ್ಲ ಊಟ ಮಾಡಿದ್ವಿ. ಊಟ ಮಾಡ್ಕೊಂಡು ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಬಿಗ್ ಬಾಸ್ ನೋಡ್ಕೊತ ಎಲ್ಲ ಮಲಗೋಷ್ಟರಲ್ಲಿ ಲೇಟಾಗೋಯಿತು. ಸಂಡೇ ಅಲ್ವಾ, ಹಾಗಾಗಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.